ಕನ್ನಡ ಭಾಷೆ ಬೆಳೆಸುವ ನಿಟ್ಟಿನಲ್ಲಿ ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸುವ ಅಗತ್ಯವಿದೆ. ಇದಕ್ಕಾಗಿ ಕನಿಷ್ಠ ಪ್ರಾಥಮಿಕ ಪ್ರೌಢಶಾಲೆಯ ಶಿಕ್ಷಣವನ್ನು ಕನ್ನಡದಲ್ಲಿ ನೀಡುವುದು ನ್ಯಾಯಯುತ ಎಂದು ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಪ್ರೆಸ್ ಕ್ಲಬ್ ಗೌರವ ಅತಿಥಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಕರ್ನಾಟಕದಲ್ಲಿ ಕನ್ನಡದ ಸ್ಥಾನಮಾನವನ್ನು ಇಂಗ್ಲಿಷ್ ಭಾಷೆ ಪಡೆಯುತ್ತಿದೆ. ಭಾಷೆ ಕಲಿಯುವುದು ಆರೋಗ್ಯಕರ ಬೆಳವಣಿಗೆಯಾಗಿದೆ. ಅದರ ಜೊತೆ ಕನ್ನಡ ಭಾಷೆ ಸಶಕ್ತಗೊಳ್ಳಬೇಕು ಎಂದರು. ನಾನು ಉಜ್ಜಿಯಲ್ಲಿದ್ದಾಗ ಸ್ವಲ್ಪ ಸಮಯ ಒಂದು ಚಿಲ್ಲರೆ ಪತ್ರಿಕಾ ಲೇಖನ ಎಲ್ಲ ಬರೆಯುವಂತ ಬರೆದು ಅದೆಲ್ಲ ಸಮಸ್ಯೆ ಎಲ್ಲ ಆಗಿ ನಾವು ಬರೆದ್ರೆ ನಮಗೆ ಆಗಿ ಹೋಗುವ ತಪ್ಪುಗಳು ಸಮಸ್ಯೆಗಳು ಕಾಣೋದು, ಅದು ಸಮಸ್ಯೆ ಆಗೋದು ಬೇಡ ಅಂತ ಇನ್ನು ಪತ್ರಿಕಾ ಲೇಖನ ಅಂದರೆ ಆ ಥರದ ಈಗ ಸಮಾಜದಲ್ಲಿ ಕೆಲವು ಶಾಲೆಗಳ ಸಮಸ್ಯೆಗಳಿರ್ತವೆ. ಅಲ್ಲಿ ಬೆಳ್ತಂಗಡಿಯಲ್ಲಿ ಆಗೋ ಸೋಷಿಯಲ್ ಫಾರೆಸ್ಟ್ ದೊಡ್ಡ ಮೂಮೆಂಟ್, ಅದು ಕಾಡು ಕಡಿಯುವುದು, ಕಾಡು ಕಡಿಯೋ ಒಂದು ಉತ್ಸಾಹ ನೋಡಬೇಕು. ಕಾಡು ಕಡಿಯೋ ಉತ್ಸಾಹ ಅಲ್ಲಿ ಮತ್ತೆ ಫಾರೆಸ್ಟ್ರಿ ಮಾಡೋದ್ರಲ್ಲಿಲ್ಲ. ಫಾರೆಸ್ಟ್ರಿ ಅಂತ ಸೋಷಿಯಲ್ ಫಾರೆಸ್ಟ್ರಿ ಅಂತಂದರೆ ಮತ್ತೆ ಗೇರು ನೆಡುವುದು ಅಥವಾ ಇಂಥ ಯಾವುದೋ ನಿರ್ದಿಷ್ಟ ಮರ ನೆಡುವುದು. ಅದು ಕಾಡು ಕಡಿದು ವರ್ಷಗಟ್ಟಲೆ ಅಲ್ಲಿದ್ದಾಗ ನನಗೆ ಕಂಡಿತ್ತು. ಕೆಲವೆಲ್ಲ ಚಿತ್ರ ತೆಗೆದು ಆಗ ಒಂದು ದೃಶ್ಯ ಇತ್ತು ನೋಡಿ, ತಿಂಗಳು ಹಾಗೆ ಕೆಲವು ಲೇಖನಗಳನ್ನು ಬರೆದು ಅದು ಅವರಿಗೂ ಸಮಸ್ಯೆಯಾಗಿ ನನಗೂ ತೊಂದರೆಯಾಗಿ ಆಯ್ತಲ್ಲ. ಮತ್ತೆ ಕೊನೆಗೆ ಅವರು ಹೇಳಿದ್ರು, ನಾನು ಸ್ಪಷ್ಟೀಕರಣ ಕೊಡ್ತೇವೆ, ನೀವು ಮತ್ತೆ ಬರೀಲಿಕ್ಕೆ ಹೋಗಬಾರ್ದು, ನಮಗೆ ಭಾಳ ತೊಂದರೆ ಆಗ್ತದೆ ನಮಗೆ ಅಂತ. ಈ ತೊಂದರೆಯೇ ಬೇಡ ನಮಗೆ ಅಂತೇಳಿ ಮತ್ತೆ ಅಂಥದ್ದನ್ನೆಲ್ಲ ಬಿಟ್ಟು ಸಾಹಿತ್ಯಿಕ ಲೇಖನಗಳನ್ನು ಕೆಲವನ್ನು ಬರೀತಾ ಬಂದವನು ನಿಮ್ಗೆ ಗೊತ್ತಿದೆ. ಮತ್ತು ಸಂಶೋಧನೆ ಅಧ್ಯಯನಗಳೆನ್ನುವಂಥದ್ದೆಲ್ಲ ಅದು ಅಕಾಡೆಮಿಕ್ ಕೆಲಸದ ಭಾಗ. ಅದು ನಾವು PhD ಮಾಡಿದ್ದೇವೆ ಅಂತ ಇಟ್ಟುಕೊಳ್ಳಿ, ಗ್ರಂಥಗಳನ್ನು ಬರೆದಿದ್ದೇವೆ, ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರಗೋಷ್ಠಿಗಳ ಭಾಗವಹಿಸಿದ್ದೇವೆ ಅಂತಂದರೆ ಅದು ಹೇಗೆ ಬಂದದ್ದು ಅಂದರೆ ಉದ್ಯೋಗದ ಭಾಗವಾಗಿ ಬರುವುದು, ಉದ್ಯೋಗದ ಭಾಗ. ಹಾಗಾಗಿ ಯೂನಿವರ್ಸಿಟಿ ಇರುವಾಗ ವರ್ಷಕ್ಕೊಂದು ಆ್ಯನ್ಯುವಲ್ ಅಪ್ರೈಸಲ್ ಅಂತ ಹೇಳ್ತಾರೆ, ಈ ವರ್ಷ ನೀನು ಏನು ಮಾಡಿದ್ದಿ ಹೇಳು ಅಂತ. ಸೊ ಅದಕ್ಕಾದರೂ ಏನಾದರೂ ಮಾಡಲೇಬೇಕಾಗ್ತದೆ. ಅದಕ್ಕಾಗಿ ಅಂತಲ್ಲ, ಸಹಜವಾಗಿ ಅಟ್ಮಾಸ್ಫಿಯರ್ ಆ್ಯಂಬಿಯನ್ಸ್ ಹೇಳ್ತೇವೆ ನಾವು. ಬಹುಶಃ ವಿಶ್ವವಿದ್ಯಾನಿಲಯಗಳ ಹಿಂದಿನ, ನಾನು ಈಗ ಹೇಳಲಾರೆ, ಹಿಂದಿನ ಅಕಾಡೆಮಿಕ್ ಅಟ್ಮಾಸ್ಫಿಯರ್ ಹಾಗಿತ್ತು. ಅಧ್ಯಾಪಕನನ್ನು ಕೆಲಸ ಮಾಡಿಸುವ ಹಾಗೆ ಸಂದರ್ಭಗಳಿರ್ತಾ ಇದ್ದು, ಆ ಸಂದರ್ಭದ ಭಾಗವಾಗಿ ನಾನು ಕೆಲಸ ಮಾಡಿದವನು. ಮರಿಯಪ್ಪ ಭಟ್, ಮುಂಗುಳಿ ಮನೆ ಮರಿಯಪ್ಪ ಭಟ್ ಅಂತ ಅಭಿನವ ಕಿಟ್ಟೆಲ್ ಅಂತ ಬಿರುದು. ಆ ಒಂದು ಹೆಸರಿನ ಒಬ್ಬ ವಿದ್ವತ್ತಿನ ಮದ್ರಾಸಿನಲ್ಲಿ ಹೋಗಿ ತಮಿಳರ ನಡುವೆ ಕನ್ನಡ ವಿಭಾಗವನ್ನು ಕಟ್ಟಿದ, ಕಿಟ್ಟೆಲ್ ಕೋಶವನ್ನು ಪರಿಷ್ಕರಿಸಿದ ಮರಿಯಪ್ಪ ಭಟ್ರ ಹೆಸರು ಆಕರ್ಷಿಸಿದ್ದು ನಿಜ. ಹಾಗೆ ಅಲ್ಲಿ ಹೋಗಿ ನಾನು ಕನ್ನಡವನ್ನು MA ಮಾಡಿಕೊಂಡು ಬಂದದ್ದು. ಮತ್ತೆ ಪುನಃ PhD ಮತ್ತೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಉಜಿರೆಯಲ್ಲಿ ಕಾಲೇಜನ್ನು ಉಪನ್ಯಾಸಕನ ಸೇರಿದ್ದು. ಒಟ್ಟು 39 ವರ್ಷ ಉನ್ನತ ಶಿಕ್ಷಣ ರಂಗದಲ್ಲಿ ನಾನು ಕೆಲಸ ಮಾಡಿದವನು. ಜಾನಪದದ ಆಸಕ್ತಿ ನಾನು ಹೇಳಬೇಕಾದ್ರು, ನನ್ನ ಮನೆಯಲ್ಲಿ ಯಾರೂ ಕನ್ನಡ ಮಾತಾಡೋರು ಇಲ್ಲ, ಹಿರಿಯರು ಯಾರೂ ಭಾಗವತ ಮಹಾಭಾರತ ಓದುವವರು ಇಲ್ಲ, ಒಂದು ಪತ್ರಿಕೆಯೂ ಇಲ್ಲ. ನಾವೇನಾದರೂ ಆ ಕಾಲಕ್ಕೆ ಮಲ್ಲಿಗೆ ಮತ್ತು ಕೆಲವು ಪತ್ರಿಕೆ ಕಸ್ತೂರಿ ಇದೆಲ್ಲ ಬರ್ತಿತ್ತು ನಮ್ಮ ದನಿಗಳ ಮನೆಗೆ, ಪೇಪರೆಲ್ಲ ಬರ್ತಿತ್ತು. ಯಾಕಂದರೆ ಪೇಪರ್ ನಾನೇ ಬೆಳಿಗ್ಗೆ ಪೇಟೆಗೆ ಹೋಗಿ ತಂದು ಕೊಡೋದು. ನನಗೆ ಅದಕ್ಕೆ ತಿಂಗಳಿಗೆ ₹5 ಕೊಡ್ತಾಯಿದ್ರು ಆ ಪೇಪರ್ ತಂದು ಕೊಟ್ಟದ್ದಕ್ಕೆ. ಬೆಳಿಗ್ಗೆ ಬಿಟ್ಲಕ್ಕೆ ಹೋಗಿ ಪೇಪರ್ ತಂದು ಕೊಡಬೇಕು, ₹5 ಕೊಡ್ತಾಯಿದ್ರು. ಆಗ ಅವರ ಮನೆಯಲ್ಲಿ ಕೂತು ಪೇಪರ್ ಓದಿದ್ದು, ಅವರ ಮನೆಯಲ್ಲೇ TV ಕಾರ್ಯಕ್ರಮಗಳು. ಆಗ ರಮಾನಂದ ಸಾಗರ್ ಅವರ ರಾಮಾಯಣ ಬಂತು ನೋಡಿ, ನಮ್ಗೆ ಅದೇ ಕೆಲಸ. ಆಗ ಅವರ ಮನೆಗೆ ಹೋಗಿ ಅಲ್ಲಿ ಹೊರಗಿಂದ ಕೂತು ನೋಡುವುದು. ಈ ಕಿಟಕಿಯಲ್ಲಿ ಭಾಳ ಒಳಗೆ ಹೋಗಲಿಕ್ಕೆಲ್ಲ ಅಲ್ಲಿ ಅವಕಾಶ ಇಲ್ಲಲ್ಲ, ಅದು ನೋಡಲಿಕ್ಕೆ ಕಾಣ್ತದೆ ನಮಗಷ್ಟೇ, ಮತ್ತೆಂಥದ್ದು ಒಳಗೋ ಹೊರಗೋ ದೃಶ್ಯ ಕಂಡ್ರೆ ಸಾಕು ಅಂತೇಳಿ. ಹಾಗೆ ಕನ್ನಡದ ವಾತಾವರಣ ನನ್ನ ಮನೆಯಲ್ಲಿಲ್ಲ. ಓದುತ್ತಾ ಇದ್ದದ್ದು ಹೀಗೆ ಪತ್ರಿಕೆಗಳನ್ನು ಮತ್ತೊಬ್ಬರ ಮನೆಯಲ್ಲಿ ಸಿಕ್ಕಿದ್ದನ್ನು ಓದುವುದು. ಅಂದರೆ ನಾನು ಹೇಳಬೇಕಾದದ್ದು, ನನಗೆ ಕನ್ನಡದ ಒಂದು ವಾತಾವರಣ ಓದಕ್ಕಿದ್ದು ಶಾಲೆ ಮಾತ್ರ. ಶಾಲೆಯಲ್ಲಿ ಎಷ್ಟು ಕನ್ನಡ ಸಿಕ್ಕಿದ್ದು ಕೆಲವರು ಹೇಳ್ತಾರಲ್ಲ, ನಮ್ಮ ಅಷ್ಟು ಪುಸ್ತಕ ಎಂಥದ್ದು ಎಂಥದ್ದಿಲ್ಲ ಮನೆಯಲ್ಲಿ, ಪುಸ್ತಕ ಬಿಡಿ ಮಲಗಲಿಕ್ಕೆ ಜಾಗ ಇಲ್ಲ, ಪುಸ್ತಕ ಇಡಲಿಕ್ಕೆ ಜಾಗ ಎಂಥದ್ದು ಅದೆಲ್ಲ ಕಲ್ಪಿಸಿ ಸಾಧ್ಯ ಇಲ್ಲ. ಹಾಗಂತ ಅದರ ಬಗ್ಗೆ ಸಿಕ್ಕಿಲ್ಲ, ಇಲ್ಲ ಅದು. ಹಾಗಾಗಿ ನನ್ನ ಇಡೀ PUC ಯವರೆಗಿನ ಇಡೀ ಶಿಕ್ಷಣ ನನಗೆ ಸಿಕ್ಕಿದ್ದು ಶಾಲೆಯಲ್ಲಿ ಏನು ಸಿಕ್ಕಿತ್ತು ನನಗೆ ಅಷ್ಟು ಮಾತ್ರ. ಶಾಲೆ ತರಗತಿಯ ಒಳಗಡೆ ಸಿಕ್ಕಿದ ಶಿಕ್ಷಣ ಒಂದು. ಆಮೇಲೆ ಆಟ ನೋಡ್ತಾ ಇದ್ದೆ ನಾನು, ಬಿಟ್ಲ ಜಾತ್ರೆಯಲ್ಲೆಲ್ಲ ಮೇಳಗಳ ಆಟ ಬಂದರೆ ನೋಡ್ತಾ ಇದ್ದದ್ದು, ಮತ್ತು ಭಾಷಣಗಳನ್ನು ಕೇಳೋದು. ಅಂದರೆ ಕೇಳಿ ಮತ್ತು ನೋಡಿ, ತರಗತಿಯ ಒಳಗಡೆಯೂ ಅಷ್ಟೇ ಓದಿ ಇದನ್ನು ಕನ್ನಡವನ್ನು ನಾನು ಬೆಳ್ಕೊಂಡವನು. ಮಕ್ಕಳಿದ್ದ ಕಾರಣ ಹೇಳುವುದು, ಯಾವುದೇ ಕಾರಣಕ್ಕೆ ಸವಾಲುಗಳಿಗೆ ಅಂಜಿ ಸುಮ್ಮನೆ ಇರುವುದು ಒಳ್ಳೆಯದಲ್ಲ. ಇದೆಲ್ಲ ಪತ್ರಿಕಾಕರ್ತರು ಅವರು ಸಾಹಸಿಗಳೇ ಇರ್ತಾರೆ. ಅವರು
ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಅದೊಂದು ಮನಸ್ಸಲ್ಲಿ ಧೈರ್ಯ ಇಟ್ಟುಕೊಳ್ಳಿ. ದಾರಿಗಳುಂಟು ಮಾತ್ರ, ಮನಸ್ಸುಂಟು ನಿಮಗೆ. ನಾನು ಇವತ್ತು ಹೇಳ್ತೇನೆ, ಏನೇ ಬಡತನ ಏನೇ ಇದ್ದರೂ ಕೂಡ ನಿಮಗೆ ಮನಸ್ಸುಂಟ ಮಕ್ಕಳಿಗೆ, ನಾನೆಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದದ್ದು, ಮನಸ್ಸುಂಟ ನಿಮಗೆ ಸಾಧನೆ ಮಾಡಲಿಕ್ಕೆ ಆಗ್ತದೆ ಅಂತ. ಕರ್ನಾಟಕದಲ್ಲಿ ಕನ್ನಡದ ಸ್ಥಾನಮಾನ ಸ್ಥಿತಿಗತಿಯ ಬಗ್ಗೆ ನಾವೆಲ್ಲರೂ ಕರ್ನಾಟಕದವರು ಒಪ್ಪಿಕೊಳ್ಳಬೇಕು. ಕನ್ನಡ ಇಲ್ಲಿ ಆಡಳಿತ ಭಾಷೆ, ಇಲ್ಲಿ ಶೈಕ್ಷಣಿಕ ಭಾಷೆ, ಕನ್ನಡ ಮಾಧ್ಯಮವೇ. ಈಗ ಏನಾಗ್ತದೆ, ಕನ್ನಡದ ಸ್ಥಾನವನ್ನು ವಿಶೇಷವಾಗಿ ಇಂಗ್ಲಿಷ್ ಅತಿಕ್ರಮಿಸಿಕೊಳ್ತದೆ ಅಂತ ಹೇಳಿದ್ರು ತಪ್ಪಾಗ್ತೇನೋ, ಇಂಗ್ಲಿಷ್ ಆ ಸ್ಥಾನವನ್ನು ಪಡೀತಾ ಇದೆ. ಅದೊಂದು ಉದ್ಯೋಗದ ಭಾಷೆ ಆಗ್ತದೆ, ಸಂಪಾದನೆಯ ಭಾಷೆ, ಆರ್ಥಿಕ ಬಲ ತರುವ ಭಾಷೆ ಆಗ್ತದೆ, ಮನ್ನಣೆಯ ಭಾಷೆ ಆಗ್ತದೆ. ನಿಜ. ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಕರ್ನಾಟಕದ ಕನ್ನಡಿಗರು ಕರ್ನಾಟಕದಲ್ಲಿ ಇರುವುದರಿಂದ, ಕನ್ನಡವನ್ನು ನಮ್ಮ ರಾಜ್ಯದ ಭಾಷೆ ಅಂತ ಒಪ್ಪಿಕೊಂಡಿರುವುದರಿಂದ, ನಂದು ತುಳು ಮನೆ ಮಾತು ನನ್ನದು. ತುಳುವಿಗೆ ಯಾವ ಸ್ಥಾನಮಾನ ಕೊಡಬೇಕು ಅದು ನನಗೆ ಗೊತ್ತಿದೆ. ಅದಕ್ಕೊಂದು ಆದ್ಯತೆಯ ಪ್ರಶ್ನೆ ಬರ್ತದೆ. ಮನೆಯ ಪರಿಸರದ ಭಾಷೆ ತುಳು. ಇನ್ನು ಒಂದು ಹೇಳ್ತಾರೆ, ಎಷ್ಟು ಭಾಷೆ ಕಲ್ತರೂ ಕೂಡ ಅದು ಒಂದು ಆರೋಗ್ಯಕರ ಬೆಳವಣಿಗೆ ಹೊರತು ಹೆಚ್ಚು ಭಾಷೆಗಳು ಬರುವುದು ಅದು ತಪ್ಪಲ್ಲ, ಅದೊಂದು ಶಕ್ತಿ. ಅದು ಎಷ್ಟು ಸಾಧ್ಯ ಉಂಟು ಅಷ್ಟು ಭಾಷೆಗಳನ್ನು ಕಲಿಯುವುದುಂಟಲ್ಲ ನಮ್ಮ ಮಕ್ಕಳು. ಆದರೆ ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ, ಅವಕಾಶಗಳಿದ್ದರೂ ಕೂಡ ಭಾಷೆಯನ್ನು ಕಲಿಯುವುದಿಲ್ಲ, ಅದು ಬೇರೆ ವಿಷಯ. ಸೊ ಕನ್ನಡದ ಮಾಧ್ಯಮದ ಪ್ರಶ್ನೆ, ನನ್ನ ನಿಲುವನ್ನು ಸ್ಪಷ್ಟಪಡಿಸ್ತೇನೆ ನಾನು. ನನ್ನ ನಿಲುವು ಪ್ರಾಥಮಿಕ ಮತ್ತು ಪ್ರೌಢ ಅಂತೂ ಹಿರಿಯ ಪ್ರಾಥಮಿಕದವರೆಗೆ ಕನಿಷ್ಠ ಕನ್ನಡದಲ್ಲಿ ಎಲ್ಲ ಮಕ್ಕಳು ಕಲಿಯುವಂಥದ್ದು ಅದು ಸಹಜವಾದದ್ದು, ನ್ಯಾಯವಾದದ್ದು ಕನ್ನಡ ಮಾಧ್ಯಮದ ವಿಷಯ. ಆಯ್ತಪ್ಪ, ಇನ್ನೂ ಬೇಕು ಅಂದರೆ ಬೇಕಾದ್ರೆ 1ನೇ ಕ್ಲಾಸಿಂದಲೇ ಇಂಗ್ಲೀಷನ್ನು ಕಲಿಸ್ತಾ ಬನ್ನಿ, ಒಂದು ವಿಷಯವಾಗಿ ಕಲಿಸ್ತಾ ಬನ್ನಿ, ಏನು ತೊಂದರೆ ಇಲ್ಲ. ಇಂಗ್ಲೀಷ್ ಬರಲಿ ಮಕ್ಕಳಿಗೆ ಅಂತಂದರೆ ಬರಲಿ. ಹೈಸ್ಕೂಲ್ನಲ್ಲಿಯೂ ಕೂಡ ನೋಡಿ, ಇದು ಯಾಕೆ ಅಂತಂದರೆ ಕನ್ನಡ ಮಾಧ್ಯಮ ಒಂದು ಪ್ರಶ್ನೆ ಅಲ್ಲ. ನೀವು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಎಲ್ಲ ವಿಷಯಗಳನ್ನು ಕನ್ನಡದಲ್ಲೇ ಕಲಿಯುವುದು, ಕನ್ನಡದಲ್ಲೇ ಪಾಠ ಮಾಡೋದು, ಹೌದಾ? ಅಂದರೆ ಏನಾಗುತ್ತೆ, ಕನ್ನಡ ಭಾಷೆಯ ಮೇಲೆ ಒಂದು ಮಾತನಾಡುವ, ಕನ್ನಡ ಭಾಷೆಯನ್ನು ಬಳಸುವ, ಆಮೇಲೆ ಸಹಜವಾಗಿ ಕನ್ನಡಕ್ಕೆ ಇರುವ ಒಂದು ಹಿರಿದಾದ ಶ್ರೀಮಂತವಾದ ಪರಂಪರೆ ನಮ್ಮ ವಿದ್ಯಾರ್ಥಿಗಳ ಎಳೆಯ ಮಕ್ಕಳಿಗೆ ಅದು ಸಿಗ್ತದೆ. ಅಂದರೆ ಕನ್ನಡವನ್ನು ಉಳಿಸುವ ದೃಷ್ಟಿಯಿಂದ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳನ್ನು ಗಟ್ಟಿ ಮಾಡುವುದು ಒಳ್ಳೆಯದು. 75 ವರ್ಷ 100 ವರ್ಷ ಕನ್ನಡ ಶಾಲೆಗಳನ್ನು ನಾವು ಉಳಿಸಲಾರದೆ ಹೋದರೆ ಬೇರೆ ಯಾವ ರೀತಿಯಲ್ಲೂ ಕನ್ನಡವನ್ನು ಬೆಳೆಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ನನಗೆ ಕಾಣ್ತದೆ. ನನ್ನ ಕಾನೂನಿನ ಮೂಲಕ ನಿನ್ನೆೊಬ್ಬರು ಹೇಳಿದರು, ಕನ್ನಡ ಆಗುವಾಗ ನಿನ್ನೆ ಅದೇ ಹೇಳಿದ್ರಲ್ಲ ಒಬ್ಬರು BG ಸ್ವಾಮೀಜಿಯವರು, ಏನು ಹೇಳಿದ್ರೆ, ಒಂದು ಕಾನೂನು ತನ್ನಿ ನೀವು. ನಮ್ಮ ಎಲ್ಲ ಅಧಿಕಾರಿಗಳಿದ್ದಾರಲ್ಲ, ಸರಕಾರದ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಅವರ ಮಕ್ಕಳನ್ನು ಇಲ್ಲಿ ಕಳಿಸಬೇಕು, ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕಳಿಸಬೇಕು, ಕಾನೂನು ಮಾಡಿ. ಆಗ ಅಧಿಕಾರಿಗಳ ಮಕ್ಕಳು ಇರುವುದರಿಂದ ಆ ಶಾಲೆಯ ಅದು ಒಪ್ಪುತ್ತೇನೆ ನಾನು. ಅಧಿಕಾರ ಮಕ್ಕಳು ಆ ಶಾಲೆಗೆ ಹೋದರೆ ಆ ಶಾಲೆ ಹೆಚ್ಚು ಸಶಕ್ತ ಆಗುವುದುಂಟು. ಆದರೆ ಕಾನೂನಿನಿಂದ ಒಂದು ಭಾಷೆ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ಬೆಳೆಸುತ್ತಕ್ಕೆ ಕಾನೂನು ಬೇಕು. ಆ ಭಾಷೆಗೆ ಪೂರಕವಾದ ಕ್ರಮದ ಕಾನೂನುಗಳು ಬೇಕು. ಆದರೆ ಕಾನೂನಿನಿಂದಲೇ ಒಂದು ಭಾಷೆಯನ್ನು ಬೆಳೆಸಲಿಕ್ಕಾಗ್ತದೆ ಪ್ರಜಾಪ್ರಭುತ್ವದಲ್ಲಿ ಕಷ್ಟ. ಕನ್ನಡ ಮಾಧ್ಯಮದ ವಿಷಯ ಬಂದಾಗ ಕೂಡ ಸುಪ್ರೀಂ ಕೋರ್ಟೇ ತೀರ್ಪು ಕೊಟ್ಟಿದೆ, ಅವರ ಮಕ್ಕಳು ಯಾವ ಮಾಧ್ಯಮದಲ್ಲಿ ಕಲಿಬೇಕೆನ್ನುವುದು ಹೆತ್ತವರಿಗೆ ಬಿಟ್ಟದ್ದು ಅಂತ. ಸುಪ್ರೀಂ ಕೋರ್ಟ್ನ ಕಾನೂನು ಹೇಳ್ತಾರೆ ಹೆತ್ತವರಿಗೆ ಬಿಟ್ಟದ್ದು ಅಂತ. ಹೀಗೆ ಕಾನೂನಿನ ಅದರ ಬದಲು ನಾವು ಕನ್ನಡ ಮಾಧ್ಯಮ ಶಾಲೆಗಳು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗಿಂತ ಹೇಗೆ ಕಡಿಮೆ, ಅದು ಕಡಿಮೆ ಅಲ್ಲ ಅಂತ ಹೇಳುವುದಕ್ಕೆ ನಮಗೆ ಸಾಧ್ಯ ಆಗಬೇಕೀಗ. ಕನ್ನಡ ಮಾಧ್ಯಮ ಶಾಲೆಗಳು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗಿಂತ ಗುಣಮಟ್ಟದಲ್ಲಾಗಲಿ, ಅವಕಾಶದಲ್ಲಾಗಲಿ, ಉದ್ಯೋಗದಲ್ಲಾಗಲಿ ಅದು ತೊಂದರೆಯನ್ನು ಮಕ್ಕಳಿಗೆ ಕೊಡುವುದಿಲ್ಲ ಅಂತ ನೀವು ಮನವರಿಕೆ ಮಾಡಿ. ಲೆಟ್ ಅಸ್ ಕನ್ವಿನ್ಸ್. ಈ ಮನವರಿಕೆ ಮಾಡಿಕೊಡುವಂಥದ್ದು. ಈಗ ನಿಮಗೆ ಗೊತ್ತಿದೆ,
ಸರಕಾರಿ ಮತ್ತು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಎಲ್ಲ ಮುಚ್ಚುತ್ತಾ ಇದ್ದಾವೆ. ಅನೇಕ ಶಾಲೆಗಳು ಬಳಲ್ತಾ ಇರೋದು, ಒಂದು ಶಿಕ್ಷಕರಿಲ್ಲ, ಎರಡನೇದು ಮೂಲಭೂತ ಸೌಕರ್ಯಗಳಿಲ್ಲ. ಅದೆಲ್ಲವನ್ನು ಖಾಸಗಿಯವರು ಕೊಡ್ತಾ ಇದ್ದಾರೆ ಇಂಗ್ಲೀಷ್ ಮಾಧ್ಯಮದ ಹೆಸರಿನಲ್ಲಿ. ಇಂಗ್ಲೀಷ್ ಮಾಧ್ಯಮದ ಹೆಸರಿನಲ್ಲಿ ಒಳ್ಳೆಯ ಶಾಲೆಗಳು ಅಂತ ನಾನು ಹೇಳ್ತೀನಿ. ಒಬ್ಬ ಅಪ್ಪ ಅಮ್ಮ ನನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕಲಿ ಅಂತ ಬಯಸುವುದು ತಪ್ಪಲ್ಲ. ಅವರು ಯೋಚನೆ ಮಾಡ್ತಾರೆ, ಅಲ್ಲಿ ಒಳ್ಳೆಯ ಎಲ್ಲ ಶಿಕ್ಷಕರಿದ್ದಾರೆ. ನೀವು ಆದರ್ಶ ಬೇರೆ, ಕನ್ನಡ ಇವತ್ತೊಂದು ಆದರ್ಶ ನಾವು ವ್ಯಾವಹಾರಿಕವಾಗಿ ನೋಡಬೇಕಾಗುತ್ತೆ. ಕ್ವಶನ್ ಬದುಕಿನ ಪ್ರಶ್ನೆ ಅಲ್ವ ಅದು. ಹಾಗೇನಾಗುತ್ತೆ ನೋಡಿ, ಈಗ ಇದು ಬರ್ತದೆ ಒಳ್ಳೆಯ ಶಾಲೆ, ಕನ್ನಡದ ಶಾಲೆಗಳು ಚೆನ್ನಾಗಿದ್ದಾವೆ ನೋಡಿ. ಕಾನೂನು ಹೇಗಿದೆ ಅಂತಂದರೆ, ನೀವು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ ನೀವು ಡೊನೇಷನ್ ಇದೆಲ್ಲ ತೆಗಿತೀರಿ, ಕನ್ನಡ ಮಾಧ್ಯಮ ಶಾಲೆಗಳಿಗೆ ನನಗೆ ಗೊತ್ತಿರುವ ಹಾಗೆ, ಇಫ್ ಐ ಆಮ್ ರಾಂಗ್, ಸರ್ಕಾರ ಅನುಮತಿ ಕೊಡುವುದಿಲ್ಲ. ನೀವು ಸರ್ಕಾರ ಒಂದು ಫೀಸ್ ಸ್ಟ್ರಕ್ಚರ್ ಉಂಟಲ್ಲ, ಅಷ್ಟನ್ನೇ ನೀವು ವಿದ್ಯಾರ್ಥಿಗಳಿಂದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಸಂಗ್ರಹ ಮಾಡಬೇಕೆ ಹೊರತು ಅದಕ್ಕಿಂತ ಹೆಚ್ಚು ಫೀಸನ್ನು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಕಾನೂನು ಇರಬೇಕು. ಮತ್ತು ಕನ್ನಡ ಮಾಧ್ಯಮ ಶಾಲೆಗಳನ್ನು ಹೇಗೆ ಗಟ್ಟಿ ಮಾಡೋದು ಹೇಳಿ? ಆಗುವುದಿಲ್ಲ. ಅಂದರೆ ಇಲ್ಲಿ ಮಾಧ್ಯಮ ಅಂತ ನನಗೆ ಕಾಣ್ತದೆ, ನಮ್ಮಲ್ಲಿ ಮಾಧ್ಯಮ ಮುಖ್ಯ ಆಗುವುದಿಲ್ಲ. ನೀವು ಮಾಧ್ಯಮದ ಶಾಲೆಗಳನ್ನು, ಕನ್ನಡ ಆಗಲಿ ಯಾವುದೇ ಮಾಧ್ಯಮ ಆಗಲಿ, ಅದನ್ನು ಸಮರ್ಪಕವಾಗಿ ಕೊಡಿ ಅಂತ. ಐ ಆಮ್ ವೆರಿ ದಯವಿಟ್ಟು, ನಾನು ವಿರೋಧಿ ಅಲ್ಲ, ಯಾವ ಮಾಧ್ಯಮದ ವಿರೋಧಿಯೂ ಅಲ್ಲ. ಮಾಧ್ಯಮಗಳನ್ನು ಕೊಡಿ, ಆದರೆ ಆ ಮಾಧ್ಯಮಗಳನ್ನು ಸಮರ್ಥವಾಗಿ ಕೊಡಿ ಅಂತ. ಇದು ಬಹಳ ಮುಖ್ಯವಾದ ವಿಷಯ. ಒಂದು ಕಾರ್ಯಕ್ರಮವನ್ನು ಹಿರಿಯ ಛಾಯಾಚಿತ್ರ ಗ್ರಾಹಕ ಚಂದ್ರಹಾಸ ಕೋಟೆಕಾರ್ ಉದ್ಘಾಟಿಸಿದರು. ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಪಿಬಿ ಹರೀಶ್ ರೈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ, ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷ ರಾಮಕೃಷ್ಣ ಆರ್, ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ಉಪಸ್ಥಿತರಿದ್ದರು. ಪ್ರೆಸ್ ಕ್ಲಬ್ ಉಪಾಧ್ಯಕ್ಷ ಮೊಹಮ್ಮದ್ ಆರಿಫ್ ಪಡುಬಿದ್ರಿ ಕಾರ್ಯಕ್ರಮ ನಿರೂಪಿಸಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.